ಅದು ಎತ್ತೋಗ್ಬಿಟ್ಲೆ ನಾವು ಅಮ್ಮನ ದೊಡ್ಡಪ್ಪನ ಮತ್ತೆ ಕೊಟ್ಟು ಬರ್ತೀನಿ ಅಂದೇಳಿ ಬರೇ ಇಲ್ಲ. ಲೇ ಕಾರ್ತಿಕ ಅಲ್ಲೋರು ಅವಳು ಚಿತ್ರಾನ್ನ ಎತ್ಕೊಂಬತ್ತ ನೂರ ಲೇ ಮೀನು ನನ್ನ ಕಡೆ ಕೊಡೆ ಇಷ್ಟೇ ಕೊಡು ನಂಕ. ಯಾಕೆ ಮೀನು ಯಾಕ ನೀನು ಕಾಯಿ ಚಿನಾಣಿ ದಯಮ್ಮ ಯಾಕೆ ಮೀನು ಅವ್ನು ಮುಗಿತಾ ಇದ್ಯಾ? ಹಾ ಲೇ ಮೊನ್ನೆ ನಾವು ಅವಳ ಅಜ್ಜಿನ ಇನ್ನೊಬ್ಬ ಅಜ್ಜಿನ ಹೊಡೆದಲ್ಲ, ಅದಕ್ಕೆ ಅವಳು ಕೋಪ ಮಾಡ್ಕೊಂಡಿರೋದಾ? ಕಾರ್ತಿಕ ಲೇ ಇರ್ಲಿ ಕೊಡೆ, ಲೇ ಪರವಾಗಿಲ್ಲ ಕೊಡೆ, ಇಷ್ಟೇ ಕೊಡು ಸಾಕು, ಜಾಸ್ತಿ ಕೊಡ್ಬೇಡ. ನಾನು ಅಂಕಿ ಮೆಲ್ಲಿಗೆ ಕಿತ್ಕೊಂಡು ಹೋದೆ ಹೋದ ಅವಳ ಅಜ್ಜಿ ಚದಿಸ್ಬರ್ತಾಳೆ ಹೋದ. ನಾನು ಒಳ್ಳಪ್ಪ ಲೇ ಮೀನು ಕೊಡೆ ಇಷ್ಟೇ ಕೊಡೆ. ಕನಕೆ ಅವಳು ಹೇಳ್ತಾಳೆ ಬರೀ ಕಿತ್ಕೋಗೆ ಕನಕೆ ಬರೀ ಎತ್ಕೊಂಡ್ಬರ ತಿಂದ ಬಿಡ ಇಬ್ರು ಅಡ್ಡಡ್ಡ. ಲೈ ನಿಮ್ಮ ಬಾಯ್ಕ್ ಮಣ್ಣಾಕ ಬೆಳಗ್ಗೆ 2 ಮುದ್ದೆ ಇಟ್ಟು ತಿಂದ್ರಲ್ಲೋ, ಆ ಮಗು ಕೈಗಿಂದ ಯಾಕೋ ಕಿತ್ಕೊಂಡಿದ್ದು ಬರ್ತಾಳಲ್ಲ ಅವ್ರ ಅಜ್ಜಿ ಜಯಮ್ಮನು, ನಿಮ್ಗೆ ಮಾಡ್ತಾಳೆ ಮದ್ವೆ. ಲೈ ಕನಕೆ ಕೊಡೆ. ನಂಗೆ ಬರಲ್ಲ, ನನ್ ಬೇಕು. ಹೋಗಲ್ಲ ನಂಗೆ ಬೇಕು, ನಾನು ಕೊಡಲ್ಲ ನಿಂತ ಕೊಡ ಕನಕೆ ಕೊಡಲ್ಲ, ಹೋಗಲ್ಲ ನಂಗೆ ಬೇಕು. ಅದು ಎಲ್ಲ ನೀಯೇ ತಿನ್ನಕ್ಬಿಟ್ಟೇನೆ. ನಾನೇನ್ ಮಾಡತ್ತೀವಾಗ ನೀನು ನಂಗೆ ಗೊತ್ತಾರ ಕಾಪಿ ಹೋಗಿ ನೀನು ಒದ್ದಿಬೇಕನ್ಸೈತೆ. ಕೊಡೇನಂತ ಹೋಗಲ್ಲ, ಎಲ್ಲ ಹೊಟ್ಟೆ ಕೊಳ್ಟಾಯ್ತು ಹೋಗ. ಎತ್ತೊಂದು ಹೋಗಿ ಮನಿಕ ಹೋಗ, ಇಲ್ಲಿದ್ರೆ ಬೀತ ಎಟಕ್ ನಿಂತ ನಡೆ. ಅವಳವಳು ಕನಕೆ ಬತ್ತಾಳೆ ಹೇಳು, ಅವ್ರ ಅಜ್ಜಿ ಬತ್ತಾಳೆ ಹೇಳು, ನಾನು ಏನು ಮಾತಾಡಲ್ಲ, ಸರಿಯಾಗಿ ಬಾರಿಸ್ತಾಳೆ ನಿಂಕ. ಅವ್ರ ಅಜ್ಜಿ ಅಲ್ಲೇ ಪದ್ದಿ ಇವಳಿಗೆ ಬಾರಿಸದ, ನಾನು ಬಾರಿಸ್ತೀನಿ, ಇವಾಗ ನೋಡ್ತಾ ಇರು. ತಳೆಗೆ ಮುಕ್ಕಕ್ಕೆ ಹೊಡಿತಾ ಇದೆಯೇನೋ, ಇರೋ ನಿನ್ ಮಾತು ನೀರು. ನನ್ನೇ ಹೊಡಿತೀಯಾ? ಹಾ ನನ್ನ ಸುದ್ದಿ ಬಂದ್ರೆ ಎಂದ ಎತ್ತಲ್ ಬೀಳ್ತಾವೆ ಅಂತ ತಿಳಿಯೋದಲ್ಲ, ತಿಳಿದ ನಾನು ಸುದ್ದಿ ಬತ್ತೀಯಾ? ನಾನು ಚೆನ್ನಾಗಿ ಬೇಕಾದ್ರೆ ಸಾಯ್ರಿ ಇಬ್ರು. ಏನು ತಿಂದಿದ್ದವಂಗೆ ಗಿರಾಮ್ ಕಟ್ಕೊಂಡಂಗೆ ಸಾಯ್ತೀರಾ? ಆ ಎಳೆ ಮಗು ಕೈಗಿನ ಕಿತ್ಕೊಂಡು ತಿಂದಿದ್ದೀವಲ್ಲ, ಥೂ ದೊಡ್ಡದಾರ ಇದ್ರದವು. ನಾನಂತೂ ನಿನ್ನ ಸುಮ್ಮನೆ ಬಿಡಲ್ಲ ಕನಕೆ, ನಿನ್ನ ಮೇಲೆ ಊಟನೇ ಇಚ್ಚಲ್ಲ, ನಮ್ಮ ಅಮ್ಮನ ಕೈಗೆ ಉಪವಾಸನೆ ಸಾಯ್ಬೇಕು ನೀನು. ಓದಳೆ ಹೋಗ, ನಿಮ್ಮ ಅಮ್ಮನೇ ನಿಂತೋಡೋದು, ನಾನೇ ಐತನ್ ತಿಂತೀನಿ ಓದಳೆ. ನೀನೇನು ತಂಪಣ್ಣೆ ಮಾಡ್ತಾ ಇಲ್ಲ, ನಮ್ಮ ಅನ್ನ ತಂಪಣ್ಣೆ ಮಾಡ್ತಾ ಇರೋದು. ಲೈ ಯಾವನವನ ಎದ್ದೇಳ ಮೆಲ್ಕ ಎದ್ದೇಳ. ಎದ್ದೇಳಲ್ಲ, ಇಲ್ಲ ಹಿಂಗೆ ಮಲ್ಕೊಂಡೆ ಇರ್ತೀನಿ. ಕೈಯಾಗ ₹1 ಕಾಸಿಲ್ಲ, ಏನೋ ಓದ್ಸರಿ ಆಗಿದ್ರಾಗಿ ಅಷ್ಟೇ ನಿಮ್ಮಪ್ಪನ ಹಂಗೆ ಹಾಕಿದ್ನು, ಅದನ್ನ ಇಲ್ಲಿ ಕೆತ್ಕೊಂಬನ್ನ ಅದನ್ನ ಮಾಡ್ಕೊಂಡು ತಿಂತಾ ಇದ್ರಿ. ಅಪ್ಪನ ಚಿಕನ್ ಅಂತೆ, ಚಿಕನ್ ಎಲ್ಲಿಂದ ತರಲಿ, ಹೋಗಲ್ಲ ತಿನ್ನಕ್ಕೆ ಇಟ್ಟಿಲ್ಲ ಅಂತ ಹೇಳ್ತಾರಲ್ಲ, ಜುಟ್ಟಕ್ಕೆ ಮಲಗು ಅಂತ. ನೀವು ಹೋಗಪ್ಪ, ಎಲ್ಲನ ಮಲ್ಕೋಗು, ನಂಗೇನಾಗಬೇಕು? ಇದ್ಯಾಕೆ ಇವನು ಈ ಪಾಠಕ್ಕೆ ಬೀಳ್ತಾವನೆ? ಅವ್ನ್ಗೆ ಚಿಕನ್ ಪೀಸ್ ಬೇಕಂತ ಮಾವು ಅಜ್ಜಯಮ್ಮನ ಮೊಮ್ಮಗಳ ಅವಳ ಮೀನು ಎತ್ಕೊಂಬಂದಿದ್ರೆ ಅವಳ ಕೈಗಿನ ಕಿತ್ಕೊಂಡು ತಿಂದವ ಎರಡು ಒದ್ದರಿದ್ರದವು. ಅವ್ರ ಕತ್ ಬಿಡಮ್ಮ, ನೀನು ಎತ್ತೋಗಿದ್ದಮ್ಮ ಆವಾಗಿಂದ ದೊಡ್ಡಪ್ಪನ ಮತ್ತೆ ಕೊಟ್ಟು ಬರ್ತೀನಿ ಅಂತದಳ. ಏನೋ ಹೋಗಿ ಚೇತಿ, ನಮ್ಮ ಮನೆ ಬರೋನೇ ಚೆನ್ನಾಗಿಲ್ಲ. ಹೋಗಿದ್ನಮ್ಮ ನಿಮ್ಮ ದೊಡ್ಡಪ್ಪನ ಮನೆ ಹತ್ರಕ್ಕ ಹೋಗಿದ್ನಿ. ಆ ಮುಂಡೆ ಮಗ ನಿಮ್ಮ ಅಪ್ಪನ ಬಿಡಿಸ್ಕೊಂಬರಕ್ಕಾಗಲ್ಲ ಅಂದ್ಬಿಟ್ಟು ನಮ್ಮ ಮನ್ಸಿಗೆ ಬಲ್ ಬೇಜಾರಾಗೋಯ್ತೆ ಚೇತಿ. ಇದ್ದಾಗ ಏನೋ ಬೈತಾ ಇದ್ನಿ, ಇವಾಗ ಯಾವ ಮನ್ಸಿಗೆ ನೆಮ್ಮದಿನೇ ಇಲ್ಲ ಚೇತಿ. ಅಳ್ಬೇಡ ಕಲ್ತಿರಿಡಮ್ಮ, ಅಳ್ಬೇಡ ಕಲ್ತಿರಿಡು. ಏನೋ ಅಷ್ಟೇ ಆದರೆ ಏನು ಅನ್ಬೋದು, ಏನು ಅಷ್ಟು ದುಡ್ಡು ಎಲ್ಲಿಂದ ಮಾತಾಡೋದು ನೀನೇ ಹೇಳಮ್ಮ. ಆ ಪಟೇಲಪ್ಪನ ಈಸ್ಕೊಡ್ತಾನಂತೆ, 25 ಲಕ್ಷ ಅಲ್ದಿರ 30 ಲಕ್ಷ ಈಸ್ಕೊಡ್ತೀನಮ್ಮ, ನಾನು ಹೇಳಿದ ಕೆಲಸ ಮಾಡ್ರಿ ಅಂತ ಹೇಳ್ತಾವನೆ. ಅಯ್ಯೋ ನೀವು ಬಾಯಿಗೆ ಮುನ್ನಾಕ, ನೀನು ಹೊಟ್ಟೆ ಊರ್ತು ಹೋಗ, ನೀನು ಹೊಟ್ಟೆ ಸಿಗ್ಲಿ ಊರು ಬಾಕ್ಲಿ ಕಾಕ. ನಮ್ಮ ಯೋಚನೆ ನಾನಿದ್ರೆ ತಿನ್ನೋದು ಹೇಳೋದು ಇದೇ ಒಂದು ಚಿಂತೆ ಆಗೋಯ್ತು. ನೀನು ಚೆಲ್ಮಕಷ್ಟು ಬೆಂಕಿ ಕವಾಗ ಏನ್ ಹೇಳಿದ್ನಮ್ಮ ಪಟೇಲಪ್ಪನ? ಲೇ ಅದ್ಯಾರೋ ಬೆಂಗಳೂರಾಗ ಕೋಟ್ಯಾಧೀಶ್ವರಂತೆ,
ಒಬ್ಬನೇ ಅಂತ ಮಗನು ಒಂದು ಹೆಣ್ಮಗು ಅದಂತೆ, ಅವರೆಲ್ಲ ಪಾರಿನಾಗ ಅವರಂತೆ ಹೆಣ್ಮಗು. ಮಗನೂ ಅಷ್ಟು ಪೆದ್ನಂತೆ. ಅವ್ರಿಗೆ ಒಳ್ಳೆ ಕಡೆ ಹುಡುಗಿ ಬೇಕಂತೆ, ಬಡವರಾದ್ರೂ ಪರವಾಗಿಲ್ಲ ಅಂತೆ, ಹುಡುಗಿ ಚೆನ್ನಾಗಿರ್ಬೇಕಂತೆ. ಅದಕ್ಕೆ ನೋಡಮ್ಮ, ನೀನು ಹೂ ಅಂತಂದರೆ ನಿಮ್ಮ ಚಿಕ್ಕ ಮಗಳ ಜ್ಯೋತಿನ ಅವ್ರು ಕೊಡ್ಸೋಣ, ನಿಮಗೂ ಏನೋ ಅಷ್ಟು ಸಹಾಯ ಮಾಡ್ತಾರೆ, ನಿಮ್ಮ ಯಜಮಾನೂ ಬಿಡಿಸ್ಕೊಡ್ತಾರೆ ಅಂತ ಹೇಳಿದ್ನಮ್ಮ. ನಾನು ಯೋಚನೆ ಮಾಡಿ ಹೇಳ್ತೀನಪ್ಪ, ಒಂದು 2 ದಿವಸ ಟೈಮ್ ಕೊಡು ಅಂತಾನೆ. ಸರಿನಮ್ಮ ಆಯಿತು ಅಂತ ಹೇಳಿದ್ನು. ಏನೋ ಮಾಡೋದು? ಅಯ್ಯೋ ಪೆದ್ನು ಅಂತಂದ್ರೆ ಏನಮ್ಮ, ಅವ್ನು ಕಟ್ಕೊಂಡು ಇವಳೇನು ಮಾಡ್ದಾಳಮ್ಮ? ಅಯ್ಯೋ ಅವ್ರಿಗೂ ವಯಸ್ಸಾಗೋಗ್ಬಿಟ್ಟದಂತೆ, ಅತ್ತೆ ಮಾವನ್ಕು ಎಲ್ಲ ಇಳ್ಕೆ ಆಗ್ತದಲ್ಲ ಅಂತ. ಇಳ್ದೆ ಯಜಮಾನ್ಕೆ ಆಗ್ತದೆ, ಬಾಡ್ಗಿರು ಬರ್ತಾವಂತೆ, ಏನೋ ದುಡ್ಡು ಕಾಸಿರ್ಲಿಲ್ಲ ಜೋರಾಗದಂತೆ. ಹಾಂ, ಹೆಂಗೋ ಆರಾಮಾಗಿರ್ಬೋದಲ್ಲ ಇವಳು, ನಮಗೂ ಒಂದಷ್ಟು ಕೊಡ್ತಾಳೆ. ಇನ್ನು ನಾವಿಷ್ಟು ಕಷ್ಟ ಆಗಿದ್ರೆ ಇನ್ನು ನಮ್ಗೆ ಸಹಾಯ ಮಾಡ್ತಿರ್ತಾಳ. ಹಾಂ, ನೋಡ ನಿಮ್ಮ ಅಪ್ಪನಂಗೆ ಬಿಡಿಸ್ಕೊಂಬಂದ್ಬಿಡೋಣ. ಅವಳು ಒಪ್ತಾಳ ಜ್ಯೋತಿ? ಅಯ್ಯೋ ಕೋಳಿನ ಕೇಳಿ ಮಸಾಲೆ ಹರಿತಾರೇನೆ. ನೀನು ನೋಡು ಪಂಗ, ಅವಳು ಒಪ್ತಿರ್ಲಿ, ಮಾಡೋದೆ. ಏನು ನಾಳೆ ಬೆಳಗ್ಗೆ ಅವನ ಪ್ರಸನ್ನ ಅವನಿಂದ ಓಡಾಬಿಟ್ರೆ ಏನೇ ಮಾಡೋದು? ಹಾಂ, ಏನು ಮಾಡೋದಂತ? ಇವನ್ ಕರ ಮದುವೆ ಮಾಡಿದ್ರೆ ನಮಗೂ ಅಷ್ಟು ಸಹಾಯ ಮಾಡ್ತಾಳೆ. ನಿಮ್ಮ ಅಪ್ಪನ್ನು ಬಿಡಿಸ್ಕೊಂಬರ್ಬೋದು. ಕಲ್ದಿಲ್ದು ಬಾದಿಗ್ಲಾಗ ಬಾದ ಇದು ಒಂದು ಆಗೋಗ್ಬಿಡ್ಲತ್ತ ಹಂಗಂತೀಯಾ? ಮಾಡೋಣ ಸುಮ್ಮನೆ. ಅವನಿಗೆ ಏನು ಪೆದ್ನಾದ್ರೆ ಏನಂತೆ? ಲೇ ಎದ್ದೇಳ ಮೆಲ್ಕ, ಲೇ ಕಪಲ್ನಕ್ಕ ಎದ್ದೇಳ ಮೆಲ್ಕ. ನಿಮ್ಮ ಯಜಮಾನ ತಿಂದ್ಬಿಟ್ಟು ಓದ್ ದೊಡ್ಸಕ್ಕ. ಇನ್ನು ಅವ್ನಿಗೆ ಅದೇ ಅಲ್ಲ ಉದ್ಯೋಗ. ಯಾವ ಬರೋ ಒಂದಿಷ್ಟು ನೀರಾಗಿ ಏನೋ ಬೆಳಗ್ಲಿಕ್ಕೆ ತಾವನೆ ಎಲ್ಲನ ಇಟ್ಕೊಂಡ್ಲಿ ಹೋಗಮ್ಮ ಅಂತ. ನಂಗಂತೂ ಬೇಜಾರಾಗ್ಬಿಟ್ಟದೆ. ಯಾರು ನೋಡು ಕೇಳೋರೆ, ನಿಮ್ಮ ಅಪ್ಪನ ಬಿಡಿಸ್ಕೊಂಬಂದ್ರೆ ಏನು ನಿಮ್ಮ ಅಪ್ಪನ ಇಂಥ ಕೆಲಸ ಮಾಡ್ಬಿಟ್ಟವನೆ ಅಂತ. ಅಪ್ಪನ ಎಂಥ ಕೆಲಸ ಮಾಡೋದು ನೋಡಮ್ಮವು. ಏನು ಮಾಡ್ತೀಯಾ? ಮುಂಡೆ ಮಗನ ಮಾಡಿದಕ್ಕೆ ನಾವು ಅನುಭವಿಸ್ಬೇಕು, ಏನು ಮಾಡೋಕ್ಕಾಗಲ್ಲ. ಅವ್ನು ಹೊಟ್ಟೆ ಹುಡ್ದೋಗ. ಹಂಗಾದ್ರೆ ಅವ್ರನ್ನ ಬರ ಕೇಳು ಅಂತ ಪಟೇಲಪ್ಪನ ಕೇಳೇನೆ. ಹೇಳೋಗಮ್ಮ, ಏನು ಮಾಡ್ತೀಯ? ಅವಳ ಹಣೆ ಬರ ಏನಿದ್ರೆ ಆಗಲಿ ಹೋಗು. ಇನ್ನೇನು ಮಾಡೋದು? ಅಪ್ಪನ ಬಿಡಿಸ್ಕೊಂಬರ್ತಿದ್ರೆ ಆತದೇನಮ್ಮ? ನಮ್ಮ ಬಿಡಿಸ್ಕೊಂಬರ್ಬೇಕು. ಲೇ ಎದ್ದೇಳ ಮೆಲ್ಕ, ಯಾರನ್ನ ಬೀದಾಗ ನೋಡಿದ್ರೆ ನಗ್ದಾರು? ಯಾವಳು ನಮ್ಮ ಮಗು ಕೈಗಿಂತ ಚಿಕನ್ ಪೀಸ್ ಕಿತ್ಕೊಂಡವಳೆ ದರ್ಬೇಶಳು. ಹಾಂ, ಮನೆಗೆ ದೊಡ್ಡವ್ರಿಗೆ ಕೇಳೋರಿಲ್ಲ. ಇನ್ನು ನಿಮ್ಗೆ ಬೀದಿಗೆ ಬಿಟ್ಬಿಟ್ಟವ್ರೆ ಇವರು ಮಾನ್ಗೆಟ್ಟು ಅಂತಂದು. ಲೈ ನಿನ್ ಕೇಳ್ತಾ ಇರೋದು ಮಾತಾಡೆ. ಅಯ್ಯೋ ಎಲ್ಲನ ಹೋಗಿ ಅಮ್ಮ ತಾಯಿ ಜಯಮ್ಮ ಹೋಗು. ಒಂದು ಚಿಕನ್ ಪೀಸ್ ತಾನೇ ಇಕ್ಕಿತ ಮಾಡಿದಾಗ 2 ತಂದು ಕೊಡ್ತೀನಿ ಹೋಗು. ಏನೋ ಮಕ್ಕಳು ಏನು ಮಾಡಕತ್ತದೆ? ಅದನ್ನೇ ಒಂದು ದೊಡ್ಡದು ಅಂತ ಬಂದಿದ್ಯಾ ನೋಡಿ ನೀ ಜಗಳಕ. ಲೈ ಬಾಯಿ ಮುಚ್ಚ, ನೀನು ಮುಚ್ಚು ಬಾಯಿ ತೆಗೆದು ಆಯ್ತು ನಿನ್ ಗಾಚಾರ. ಯಾಕಮ್ಮ ಜಯಮ್ಮ ಹಂಗೆ ಮಾತಾಡ್ತಾ ಇದೆಯಾ? ಮನ ಮರ್ಯಾದೆ ಇಲ್ಲೇನೆ ನಿಮ್ಕ? ಹಾಂ, ಮನ ಮರ್ಯಾದೆ ಇಲ್ಲ? ಏನು ಬುದ್ಧಿ ಕಲ್ಸಿರೋದು ನಿಮ್ಮ ಮಕ್ಕಳ್ಕ? ನೀವು ಸರಿಯಾಗಿದ್ರೆ ತಾನೇ ಅವ್ರಿಗೆ ಒಳ್ಳೆ ಬುದ್ಧಿ ಕಲ್ಸೋದು. ನೀವೇ ಅದ್ಗೆಟ್ಟೋಗಿದ್ರೆ ಇನ್ನು ಅವ್ರ ಕೈಲಿ ಒಳ್ಳೆ ಬುದ್ಧಿ ಬರ್ತದೆ. ಯಾಕಮ್ಮ ಹಂಗೆ ಮಾತಾಡ್ತೀಯಾ? ಜಯಮ್ಮ ಯಾಕೆ ಹಂಗೆ ಮಾತಾಡ್ತಾ ಇದೀಯಾ? ಯಾಕೆ ತಲೆಗೆ ಕೆಟ್ಟದ ನಿಂಕ? ನಂಗಲ್ಲೇ ತಲೆ ಕೆಟ್ಟಿರೋದು ನಿಂಕ ತಲೆ ಕೆಟ್ಟಿರೋದು. ಏನೋ ಗಾಶರ ಅದೇ ನನ್ನ ಕೈಗ ನಿಂಕ. ಹೋಗೆ ದರಿದ್ರತವ. ಅಲ್ಲ ಮಗು ಕೈಗಿಂದು ಆ ಚಿಕನ್ ಪೀಸ್ ಕಿತ್ಕೊಳ್ಳೋದ್ರೆ ಇನ್ನೆಂತ ದಟ್ಟ ದರಿದ್ರದವ ಇರಬೇಡ ನೀವು. ಹಾಂ, ಇದೇನಾ ಬುದ್ಧಿ ಕಲ್ಸೋದು ಮಕ್ಕಳ್ಕ? ನಾನು ಅವಾಗೇನು ಹೇಳಿದ್ನಲ್ಲ, ಮಕ್ಳು ಏನೋ ಕಿತ್ಲಾಡವ್ರೆ ಅಂತ. ಅದಕ್ಕೆ ಯಾಕೆ ಇವಾಗ ನೀನು ನಿಂಗೆ ಬಂದು ಬಾಯಿ ತಿರ್ಸ್ತಾ ಇದೆಯಾ ಬೀದಾಗ? ಓಹೋ, ಏನು ಮಹಾನ್ ಮರ್ಯಾದಸ್ರು ನೀವು. ಅಯ್ಯ ನಿಮ್ಮ ಬಂಡವಾಳ ನನಗೆ ತಿಳಿದ? ತಲೆ ಎತ್ತೆ ಮಾಡಬಾರ್ದು ಕೆಲಸ ಮಾಡಿ ಹೋಗಿ ನಿನ್ನ ಗಂಡ ಜೈಲು ಸೇರ್ಕೊಂಡಿರೋದು ನನಗೇನು ತಿಳಿದ? ನೋಡ್ಕ ಅಷ್ಟೇ. ನೀನು ನೋಡಿದ್ಯಾ ನನ್ನ ಗಂಡ ಮಾಡಬಾರ್ದು ಮಾಡಿರೋದು? ಏನು ಮಾತುಗಳಂತ ಮಾತಾಡ್ತಾ ಇದೀಯಾ ನೀನು? ಹಾಂ, ನೋಡಿರೋದಕ್ಕೆ ನಿನ್ನ ಗಂಡನ ಹೇಳ್ಕೊಂಡು ಸ್ಟೇಷನಾಗಿ ಇಕ್ಕಿರೋದು ಮಾನ್ಗೆಟ್ಟವ. ಇಂಥವೆಲ್ಲ ನಮ್ಮೂರಿಗಳಾಗವೆ. ಜಯಮ್ಮ ಇನ್ನೊಂದು ಮಾತಾಡಿದ್ದೆ ಅಂದರೆ ನನ್ನ ಗಂಡನ ಬಗ್ಗೆ ನೋಡ್ಕ ನಿಗ್ಗಾಚಾರನೇ ಬಿಡಿಸ್ಬಿಡ್ತೀನಿ. ಏನೋ ನಾನು ಒಬ್ಬಳೇ ಮಾತಾಡಂಗೆ ಹೇಳ್ತಾಳೆ, ಇಡೀ ಸುತ್ತಮುತ್ತ ಊರಿಗೆ ಕ್ಯಾಕ್ ನೆಗಿತಾವೆ. ಹೋಗಿ ಅಮ್ಮ ನಿನ್ನ ಗಂಡ ಬಾಳು. ಯಾವಳ ಕಿತ್ಕೊಂಡೋಳ ನಿಕ್ ನಾಳೆ ಇಷ್ಟೊತ್ತು ಪದಕ್ಕೆ ವಾಂತಿಗಳು ಬೇದಿಗಳು ಶುರುವಾತಾವ ನೋಡೆ. ನೀನು ಒಟ್ಟು ಹೋಗ.